ಕೊಪ್ಪಳದ ಕುವೆಂಪು ನಗರದಲ್ಲಿ ಆಕಸ್ಮಿಕ ಅಗ್ನಿ ದುರಂತ ಸಂಭವಿಸಿದೆ. ಬಿಸಿಲಿನ ತಾಪಕ್ಕೆ ಸಿಲಿಂಡರ್ ಸೋರಿಕೆ ಹಿನ್ನೆಲೆ ಬೆಂಕಿ ದುರಂತವಾಗಿದೆ. ಮನೆಯಲ್ಲಿರುವ ಗೃಹೋಪಯೋಗಿ ವಸ್ತುಗಳು ಬೆಂಕಿಗೆ ಆಹುತಿಯಾಗಿದೆ. ಸ್ಥಳಕ್ಕೆ ಭೇಟಿ ನೀಡಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಖಲಿಸ್ತಾನಿ ಬೆಂಬಲಿಗ ಅಮೃತ್ಪಾಲ್ ಸಿಂಗ್ನ ಆಪ್ತ ಪಪಲ್ ಪ್ರೀತ್ ಸಿಂಗ್ನನ್ನ ದೆಹಲಿ ಪೊಲೀಸರು ಬಂಧಿಸಿದ್ದಾರೆ. ಹೋಶಿಯಾರ್ಪುರದ ಹಳ್ಳಿಯೊಂದರಲ್ಲಿ ಪಾಪಲ್ ಪ್ರೀತ್ನನ್ನ ಡೇರಾದಲ್ಲಿ ಕಾಣಿಸಿಕೊಂಡಿದ್ದ. ಪಾಪಲ್ ಪ್ರೀತ್ ಸಿಂಗ್ನ ಬಂಧನದ ಬಳಿಕವಾದರೂ ಅಮೃತ್ಪಾಲ್ ಸಿಂಗ್ ಸಿಗ್ತಾನಾ ಅಂತ ಪೊಲೀಸರು ಕಾದು ಕುಳಿತಿದ್ದಾರೆ. ಗುಜರಾತ್ನ ಕಚ್ನಲ್ಲಿ ನಡೆದ ಸಂಗೀತ ಕಾರ್ಯಕ್ರಮದಲ್ಲಿ ಹಣದ ಹೊಳೆಯೇ ಹರಿದಿದೆ. ಗೀತಾ ರಬ್ಬಾನಿ ಎಂಬ ಗಾಯಕಿ ಹಾಡುತ್ತಿದ್ದಾಗ ನೋಟನ್ನ ತೂರಲಾಗಿದೆ. ಆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಟ್ವಿಟರ್ ಒಡೆಯ ಎಲಾನ್ ಮಸ್ಕ್ ವಿಶ್ವದಾದ್ಯಂತ ಕೇವಲ 195 ಮಂದಿಯನ್ನ ಮಾತ್ರ ಟ್ವಿಟರ್ನಲ್ಲಿ ಫಾಲೋ ಮಾಡ್ತಿದ್ದಾರೆ. ವಿಶೇಷವೆಂದರೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕೂಡ ಎಲಾನ್ ಮಸ್ಕ್ ಫಾಲೋ ಮಾಡ್ತಿದ್ದಾರೆ. ಅಮೆರಿಕದ ಅಲಾಸ್ಕಾದಲ್ಲಿ ಕಡವೆಯೊಂದು ಆಸ್ಪತ್ರೆಯೊಂದಕ್ಕೆ ಎಂಟ್ರಿ ಕೊಟ್ಟು ಲಾಬಿಯಲ್ಲಿರುವ ಗಿಡಗಳನ್ನು ತಿನ್ನಲು ಯತ್ನಿಸಿದೆ. ಈ ವೇಳೆ ಎಚ್ಚೆತ್ತುಕೊಂಡ ಆಸ್ಪತ್ರೆ ಸಿಬ್ಬಂದಿ ಕಡವೆಯನ್ನ ಅಲ್ಲಿಂದ ಓಡಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ದೃಶ್ಯ ವೈರಲ್ ಆಗಿದೆ. ಆನೆಗಳು ಬಹಳ ಭಾವನಾತ್ಮಕ ಜೀವಿಗಳು ಅಂತ ಸೂಚಿಸುವ ವಿಡಿಯೋವೊಂದು ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗಿದೆ. ಈ ಪುಟಾಣಿ ಆನೆ ತನ್ನ ಕೇರ್ಟೇಕರ್ ಅನ್ನ ಎಷ್ಟು ಹಚ್ಕೊಂಡಿದೆ ಅಂದ್ರೆ ಮಲಗುವಾಗಲೂ ಅದು ಆರೈಕೆದಾರರ ಕೈ ಹಿಡದೆ ಮಲಗುತ್ತೆ. ತನ್ನ ಸೊಂಡಿಲಿನ ಸಹಾಯದಿಂದ ಆರೈಕೆದಾರರ ಕೈಯನ್ನ ಗಟ್ಟಿಯಾಗಿ ಹಿಡ್ಕೊಂಡು ಇದು ಮಲಗುವ ದೃಶ್ಯ ಸುಂದರವಾಗಿದೆ.